ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ಹುಡುಗಜಂಗಮ್ ಸಮುದಾಯದ ಒಬ್ಬ ಹಿರಿಯರಿದ್ದಾರೆ ನಮ್ಮ ಹತ್ರ, ಕಲಾವಿದರು ನಮ್ಮ ಚಾನೆಲ್ಗೆ ಸಂದರ್ಶನ ನೀಡಿ ಬಂದಿದ್ದಾರೆ. ಅವರು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಆನ್ಕೇರಿ ಗ್ರಾಮದವರು. ಅವರು ಅಗ್ನಿವೇಶ ಕಲಾವಿದರಾಗಿದ್ದಾರೆ, ಹಾಸ್ಯ ಕಲಾವಿದರಾಗಿದ್ದಾರೆ, ನಂತರ ಹಾರ್ಮೋನಿಯಂ ಕೂಡ ನುಡಿಸಿದ್ದಾರೆ. ಈ ಥರ ಹಲವಾರು ಕಲೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಜೀವನದ ಒಂದು ಯಶೋಗಾಥೆಯನ್ನು ನಾವು ಎಲ್ಲರಿಗೂ ಕಲಿತು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಹಿರಿಯರೇ. ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಊರು? ನಮ್ಮ ಹೆಸರು ದೇವೇಂದ್ರಪ್ಪ ಆಣಿಕೆರೆ ಅಂತಾರ್ರಿ. ನಾವು ಅಲ್ಲಿಂದ ನಮ್ಮ ಹಿರಿಯರು ಬಂದು ಅಲ್ಲಿ ಆಣಿಕೆರೆಗೆ ಇದ್ದರು. ಅಲ್ಲಿ ಕುಲಕರ್ಣಿ ಗೋವಿಂದರಾವ್ ಕುಲಕರ್ಣಿ ಅಂತಿದ್ದರು. ಮತ್ತು ರೇವಣ ಸಾವುಕಾರ ಇದ್ದರು, ಮತ್ತು ವೀರಣ್ಣ ಸಾವುಕಾರ ಇದ್ದರು. ಅವರು ಕಮಲಕರ ಮಾಸ್ಟರ್ ಇದ್ದರು. ಅವ್ರ ಕೈ ಮೇಲೆ ಬಂದು ನಮ್ಮ ಹಿರಿಯರು ಬಂದು ಉಗುರುವಲ್ಲಿದ್ದರು. ಅಲ್ಲಿ ಪಾತ್ರ ಮಾಡೋ ಮೊದಲ ನಮ್ಗೆ ಅಗೆಲ್ಲಾರ್ಗಿಂತ ಸೀರೆ ಕೊಡ್ತೀನಿ ಅಂತ ಶಂಕರಪ್ಪ ನಮ್ಮ ಇಲ್ಲಿ ಊರಾಗಿದ್ದು ನೀನು ಗೋವಿಂದರಾವ್ ಕುಲಕರ್ಣಿ ಅವಾಗ ಕೊಟ್ಟ ಮೇಲೆ ನಮ್ಮ ಹಿರಿಯರು ನಾವು 6 ಮಂದಿ ಅಣ್ಣ ತಮ್ಮದವರು ನಾವು ಸ್ವಂತ ಪಾತ್ರಗಳು ಮಾಡಿ ನಾವು ಅಗ್ನಿವೇಶ ಮಾಡ್ತಿದ್ದೆವು. ಅಗ್ನಿವೇಶ ಮಾಡ್ತಿದ್ದೆವು. ನಾವು 6 ಮಂದಿ. ತಂದೆ ಹೆಸರು ಶಂಕರಪ್ಪ, ಅಗಸ್ತ. 6 ಮಂದಿ ಅಣ್ಣ ತಮ್ಮದವರು ಎಲ್ಲರೂ ಅಗ್ನಿವೇಶ ಆಗ್ತಿದ್ದೇವೆ. ಇಬ್ಬರು ಒಕ್ಕಲ್ತನ ಮಾಡ್ತಿದ್ರು, ಹೊಲ ಕೊಟ್ಟಿದ್ರು ಸರ್ ಅವರು. ಇಬ್ಬರು ಬಸಣ್ಣ ಅಂತ, ಮಾಣಿಕಪ್ಪ ಅಂತ, ಅವ್ರು ಹೊಲ ಒಕ್ಕಲ್ತನ ಮಾಡ್ತಿದ್ರು. ನಾವು 4 ಮಂದಿ ಅಣ್ಣ ತಮ್ಮದವರು. ನಾವು ಹಳ್ಳಿದಾಗ ಅಡ್ಡಾಡಿ ನಮ್ಮ ಜೀವನ ಮಾಡ್ಕೊತಿದ್ವಿ. ಹಿರಿಯರೇ, ನೀವು ಅಗ್ನಿವೇಶ ಮಾಡ್ತೀರಿ ಗಂಡ್ ಮಕ್ಕಳು, ಆದ್ರೆ ನಿಮ್ಮ ಹೆಣ್ಮಕ್ಳು ಏನ್ ಕೆಲಸ ಮಾಡ್ತೀರಿ? ನಮ್ಮ ಹೆಣ್ಮಕ್ಳು ನೋಡ್ರಿ, ಅವ್ರು ಕತ್ತಿ ಕಾಲಂಬ ಹೇಳ್ತಿದ್ರು. ಊರೇ ತಿರುಗಾದ್ರು, ಭಿಕ್ಷೆ ಮಾಡ್ತಿದ್ರು. ನಾವು ಊರಾಗ ಪಾತ್ರ ಮಾಡ್ತಿದ್ದೆವು. ಅವರು ಊರು ತಿರುಗಾಡಿ ಊರ ಕಥೆ ಹೇಳ್ತಿದ್ರು. ಅದ್ರ ಮೇಲೆ ಒಟ್ಟು ಜೀವನ ಮಾಡ್ತಿದ್ದೆವು. ಇದು ನಿಮ್ಮ ಒಂದು ಕಸಬು. ಅದರಲ್ಲಿ ನಿಮ್ಗೆ ಅಗ್ನಿವೇಶ ಹಾಕುವಂಥದ್ದು ಹೆಣ್ಮಕ್ಳಿಗೆ ಬುರ್ರಕಥೆ ಅದನ್ನು ನಾವು ಮಾಡ್ತೀವಿ. ನಂತರ ಇನ್ನೊಂದು ಕಾಯ್ತಿತ್ತು ಅಂತ ನಾನು ತಿಳ್ಕೊಂಡಿದ್ದೀನಿ, ಅದೇನೋ ಚಾಟಿ ಮೇಯ್ತಿದ್ರು. ಹೌದ್ರಿ, ಚಾಟಿ. ಯಾಕಂದ್ರೆ ಅವ್ರು ಹಿರಿಯರು ನಮ್ಮ ಅವ್ವ ಅಜ್ಜ ಅವರು ಚಾಟಿ ಮೇಯ್ದು ಚಾಟಿ ಮಾಡ್ತಿದ್ರು. ಆಗಿನ ಕಾಲಕ್ಕೆ ಒಂದು ಚಾಟಿಗೆ ಚಾರಣಿ, ಗಂಟಣಿ ಇಂಥ ಚಾಟಿಗಳು ಮಾಡಿ ಉದ್ಯೋಗ ಮಾಡ್ತಿದ್ರು, ಚಾಟಿ ಮಾಡ್ತಿದ್ರು. ಈ ಮನೆಯಲ್ಲಿ ಇದ್ರಲ್ಲಿ ಆಲೂರು ಬನ, ಕರ್ಬೇಳೆ ಬನ, ಮತ್ತು ಕಾಗಿ ಬನ ನಾವು ಹೇಳುದು. ಆ ಬನಕ್ಕೆ ಹೋಗಿ ಯಜಮಾನರು ಹೋಗ್ಕೊಂಡು ಬರ್ತಿದ್ರು. ಅದು ಹೆಣ್ಮಕ್ಳು ರಾತ್ರಿ ಆದ್ರೂ ಕುಂತು ಮೇಯ್ತಿದ್ದಾರೆ. ಅವಾಗ ಹೋಗ್ಲಿಕ್ಕೆ ಬರ್ಲಿಕ್ಕೆ ಗಾಡಿ ಇರ್ಲಿಲ್ಲ, ಹೆಂಗ್ ಹೋಗ್ತಿದ್ರು ತಾವು? ಅಲ್ಲಿ ಕಾಲಿಗೆ ಹೋಗೋದು ಹೇಳ್ತಾರೆ, ಬಂದು ಕಾಲ್ನಲ್ಲಿದ್ದಾರೆ. ಯಾವಾಗ ಇದೆಯಲ್ಲ ಪರವಾಗಿಲ್ಲ. ಯಜಮಾನ್ರೆ, ನೀವು ಅಗ್ನಿವೇಶ ಮಾಡ್ತೀವಿ ಅಂತ ಹೇಳಿರಲ್ಲ, ಆ ಅಗ್ನಿವೇಶದಲ್ಲಿ ನೀವು ಯಾವ ಯಾವ ಪಾತ್ರಗಳು? ನಾವು ನೋಡ್ರಿ ಹನುಮಂತನ ಪಾತ್ರ ಮಾಡಿದ್ದೀವಿ, ಮತ್ತು ಸೇನಾಪತಿ ಪಾತ್ರ ಮಾಡೀನಿ, ಭಕ್ತ ಸೂರದಾಸನ ಪಾತ್ರ ಮಾಡೀನಿ, ಮತ್ತು ಇಲ್ಲಿ ಅಗಸರ ನಂದಮ್ಮನ ಪಾತ್ರ ಮಾಡೀನಿ, ಮತ್ತು ನೋಡ್ರಿ ಆಶಾ ಪಾತ್ರದಲ್ಲಿ ಮಾಡೀನಿ. ಎಲ್ಲ ಪಾತ್ರ ಸೇನಾಪತಿ ಪಾತ್ರಗಳು ಎಲ್ಲ ಪಾತ್ರಗಳನ್ನು ತಾವು ಮಾಡಿದ್ದೀವಿ. ಮತ್ತು ವಾದ್ಯಗಳು ಏನಾದ್ರೂ ನುಡಿಸಿದ್ರಿ? ವಾದ್ಯಗಳು ನುಡಿಸಿದ್ರೆ ನಾನು ಪೇಟಿ ಸಂಬಳ ಪೇಟಿ ಈ ಎಲ್ಲ ಪಾತ್ರಗಳು ಹೇಳಿದ್ರಲ್ಲ, ಇದರಲ್ಲಿ ಯಾವ್ದಾದ್ರು ಒಂದು ಪಾತ್ರದ ಒಂದು ವಚನ ಹಾಗೂ ಒಂದು ಯಾವ್ದಾದ್ರು ಮಾತು ಹೇಳ್ಬೋದ ತಾವು? ಹೇಳಿ, ಯಾವ್ದು ಆ ಪಾತ್ರದ ಹೆಸರು ಹೇಳಿ. ಯಾವ ಪಾತ್ರ? ಭಕ್ತ ಸೂರ್ಯಾಸನ ಪಾತ್ರ ಆಗ್ತೀನಿ ನೋಡ್ರಿ. ಮತ್ತೆ ಇದು ನನ್ನಮ್ಮನ ಪಾತ್ರದಲ್ಲಿ ಆಗ್ತೀವಿ. ನಾಲ್ಕೈದು ಪಾತ್ರಗಳು ಆಯ್ತು ರೀ. ಪಿರಿಯಾಚಲ ಹಾಂಡ ಕೂತ ಬ್ರಹ್ಮಾಂಡ ನಾಯಕ ಆಗಿನ ದಾಂತರೈತ ಉಗ್ರಾಣ ಶ್ರಮದ ತೂಗದ ಗೋಪಾಲ ಹೇಳಿ ಭಕ್ತವತ್ಸಲ ದೀನ ದಯಾಳ ಕೃಷ್ಣ ಹರಹರ ಕಾಲಹರ ಕರ್ಮರವು ಗುರುತರ ಪೂರ್ವ ಜನ್ಮದ ಕರ್ಮ ನಿವಾರಣಂ ಶೀಕ್ಷ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಪರಮರಾಧ್ಯ ಭೌಮಾಸ್ವಾಮಿ ಸಾಷ್ಟಾಂಗ ವಂದನ ಅಂತ ಒಂದು ಗುರು ಚಂದ್ರ ಗುರುಗಳು ಕೇಳ್ತಿದ್ರು. ನಾವು ಗುರುವಿನ ಪಾತ್ರ ಮಾಡಿದ್ವಿ. ಯಾವ ಪಾತ್ರ? ಇದು ಗುರುವಿನ ಪಾತ್ರ. ಅಂದ್ರೆ ಸೂರದಾಸದ ಕಥೆಯಲ್ಲಿ ಬರುವಂತ ಗುರುವಿನ ಪಾತ್ರ. ನಾನು ಏನ್ ಮಾಡಿದೋ ಎಲ್ಲೆಲ್ಲ ಭಕ್ತಿ ವಿಷಯ ಮಾಡಿದ ಅಂತ ಅವ್ರು ಗುರುಗಳು ಕಲ್ತಿದ್ರು. ಅವ್ರು ಕೇಳಿದಾಗ ನಾವು ನೋಡ್ರಿ ವೇದದಾರ ಹೊಳೆ ಬಡ್ದೀನಿ, ಬೆಳಕಿಗೆ ತೆಲ್ಲಿ ಬಿಡ್ದೀನಿ, ಆಗಲಗಳ ಬೆಲ್ಲ ಮಾಡೀನಿ, ಕತ್ತಿರ್ತಾರ ಕತ್ತು ನಡಿಸೀನಿ. ಮತ್ತೆಲ್ಲರೂ ಊರ್ ಬಾಯಿಗಳಾಗ ಉದ್ಯಾಗಿತ್ತಂದ್ರೆ ಗಣಮಕ್ಕಳು ಅದು ಬಾಯಿಸ್ಬೇಕಂದ್ರೆ ರಾತ್ರಿ ದೊಡ್ಡ ಸಣ್ಣ ನಾನು ದೂರ ಮತ್ತು ಇಬ್ಬರು ಎಲ್ಲರೂ
ನನಗೆ ದೇವರ ತನಕ ಹೋಗಿ ರಾತ್ರಿ ಜಾಗ ಬಾಯಿ ಮುಚ್ಚಿಕೊಂಡು ಕುಡಿಯೋ ನೀರಿನ ಬಾಯಿ ಬಿಟ್ಟು ಮುಚ್ಚಾರ ಮತ್ತೆ ನೋಡ್ರಿ ಇಷ್ಟು ಪುಣ್ಯ ಮಾಡಿ ಇದೆಲ್ಲ ಪುಣ್ಯ ಅಂತಾರೆ ಅಲ್ಲ ಹೋಗೋ ದಾರಿ ಮುಳ್ಳು ಕೊಡೋದು ಬೆಳಕು ತೆಗೆದು ತೆಗೆದು ಹೊಡೆಯೋದು ಅಲ್ಲ ಕುಡಿಯೋ ನೀರಿನ ಬಾಯಿ ಮುಚ್ಚೋದು ಇದು ಪುಣ್ಯದ ಕೆಲಸ ಅಂತಾರೆ ನೀವು ಹೌದು ಅದಕ್ಕೆ ನೀವು ಮಕ್ಕಳಾಗಿಲ್ಲ ಅದಕ್ಕೆ ಮಕ್ಕಳಾಗಿಲ್ಲಲ್ರಿ ಆ ದೇವರಲ್ಲಿ ಏನೋ ಇನ್ನಿಗೆ 24 ವರ್ಷ ಆಯ್ತು ಬರ್ಲಾರ್ದ ಏನ್ ಪುಣ್ಯ ಮಾಡಿದ್ವಿ ಬಂದು ದೇವ್ರನ್ನ ಬಂದು ಗುರುಗಳಿಗೆ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರು ಯಾಕೆ ಎಲ್ಲಿ ನೋಡಿ ದರ್ಶನ ಆಗಲ್ಲ ಎಲ್ಲಿ ಸಿಕ್ಕರು ಗುಡಿಯಾಗ ಗುಡಿ ನಾವು ಗುಡಿಯಿಂದ ಹೋಗಿ ನಾವು ದರ್ಶನ ತಗೊಂತೀನ್ರಿ ಹಂಗೆ ಹಂಗೆ ತಗೊಂತ ಅಂದ್ರು ಅಲ್ಲಿ ನಮ್ಗೆ ಜಾತ ನೀರು ಅಲ್ಲಿ ಜನ ಜಾತ ಮಾಡ್ಬೇಕಾದ್ರೆ ನೀರು ಸಿಗ್ತದಿಲ್ಲ ನಮ್ಗೆ ಗುಡಿಯಿಂದ ಅವ ಮುತ್ತರ್ದು ನೀರು ಭಕ್ತನ ಕುಣಿರ್ತದೆ ಅದ್ರ ಮೇಳಗೈತೆ ಅದು ಮೇಳಗೈತೆ ಎಲ್ಲರಿಗೂ ಗಮ ಗಮ ಗಮನ ಹಾಕಿತ್ತು ಗಮನ ಗಮನ ಆರಲ್ಲ ಅದು ಹೊರಗಿನ ಆರ್ತದೆ ಅದು ಅವಾಗ ನಾವು ನಮಗೆ ಕಾಣ್ತಿದ್ದಾಗ ಗುರು ಹೋದ್ರು ಏ ಹೆಲ್ತ್ ಮಗನ ಹೆಲ್ತ್ ಆಗ್ತದಲ್ಲ ಅಂತ ಅವ್ರು ಬೈತಿದ್ರು ನಮ್ಗೆ ಇದೇನು ನಮ್ಗೆ ಜಳಕ ಮಾಡ್ಕೊಂಡಂತೆ ಅದು ಹೋಗಿ ಅವರು ಎಲ್ಲ ಮೈಕೊಂಡಿರ್ತೀವಿ ಇದ್ದಾಗ ಅದು ಹಿಂಗೆ ಮಾಡಬಾರ್ದು ಇಂಥದ್ದಲ್ಲ ಎಲ್ಲ ಗಮನ ತಿರುಪತಿಗೆ ಬರಬೇಕು 24 ವರ್ಷ ಅವ್ರು ಪೂಜೆ ಮಾಡಬೇಕು 24 ವರ್ಷ ಅವ್ರ ಗುಡಿ ಪೂಜೆ ಆಗಿರ್ಬೇಕು ಈಗ ಪೂರ್ಣ ಬರ್ತದೆ ಆವಾಗ ನನ್ನ ಮಕ್ಕಳ ಫಲ ಸಂತಾನ ಸಿಗ್ತದೆ ಅಂತ ಅವ್ರು ಬೈತಿದ್ದಾರೆ ಹಂಗಾಗಿ ನನ್ನ ಹೇಳ್ತಿ ಕೇಳಿದ್ರು ನಮ್ಮ ರಂಗಮ್ಮ ಏನಮ್ಮ ನನ್ನ ಗಂಡ ಏನ್ ಮಾಡ್ತಾನೆ ನನ್ನ ಗಂಡ ಇಟ್ಟನ್ರಿ ಭಿಕ್ಷೆ ಮಾಡ್ಕೊಂತಾನೆ ತಿಂತಾನೆ ಆಯ್ತು ಕುಡಿತಾನೆ ಆಯ್ತು ಅವು ಏನು ನಮ್ಗೇನು ಏನು ತಂದು ಕೊಡಲ್ಲ ನಮ್ಮ ಮನೆಯಾಗ ಇರ್ತಿದ್ದಾರೆ ಅವತ್ತು ನೀಲಮ್ಮ ನೀನೇ ನಮ್ಮ ಪುಣ್ಯಮ್ಮ ನಿನ್ನ ಮಕ್ಕಳು ಸಿಗ್ತಾವ ಏನ್ರಿ ದಾಸಯ್ಯ ನಾನು ಪುಣ್ಯ ಮಾಡ್ತೀನಿ ನನ್ನ ಮಕ್ಕಳು ಕೊಡ್ತಾನಂತ ಏನ್ ನಿಮ್ಗೆ ಮಕ್ಕಳು ಕೊಡ್ತಾರೋ ಅವ್ರ ಗುರುಗಳು ಅವರು ಏನ್ ಮಾಡ್ತಾರೆ ಬೆಕ್ಕಿನ ಗುಣ ಬಿರಿಗಳ ಗುಣ ನೀರಿನ ಗುಣ ಸಿಗ್ಬೇಕಾದ್ರೆ ಭಾಳ ತಪ್ಪಿರಲ್ಲ ಅವ್ರು ಕಾಲು ನಮಸ್ಕಾರ ಮಾಡಕ್ ಹೋದ್ರೆ ಅವ್ರು ಎದೆ ಕಲಿತಿದೆ ಏನು ಎಲ್ಲಿ ಕಡೆ ಮೂರು ಗಿಡ ಮಾಡ್ತಾರೆ ಇಷ್ಟಾರ್ರಿ ಅದಕ್ಕಾಗಿ ಮಾಡ್ಬೋದು ಅವ್ರ ಬಲ್ಲಿ ತಂದಿಂದ ಇದ್ದಾಗ ನಮ್ಮ ಮಕ್ಕಳು ಸಿಗಿಲ್ಲಲ್ರಿ ಮಕ್ಕಳು ಸಿಗಿಲ್ಲ ಮತ್ತೆ ಅವ್ರು ಶಾಪ ಕೊಟ್ರಿ ನಮ್ಗೆ ಈಗ ಕನ್ಯಾ ಮಗನ ನನ್ಗೆ ಶಾಪ ಕೊಡ್ತೀನಿ ನೀನೇ ಕೊಟ್ಟು ನಾನೇ ಕೊಡ್ತೀನಿ ಅಂದ್ರೆ ನೀನು ಹಂಗಲ್ಲ ಅವ್ರು ನಿಮ್ಗೆ ಶಾಪ ಕೊಡ್ತೀನಿ ಮಗನ ಹಿಂಗೆ ಮಾಡಕತ್ತೀರಿ ನನ್ನ ಮಕ್ಕಳಾಗಲ್ಲ ಏನಾಗಲ್ಲ ನನಗೆ ಪುಣ್ಯ ದಾರಿ ಮಾಡೋದಿಲ್ಲ ನಮ್ಗೆ ಮಕ್ಕಳು ಶಾಲೆ ತಂದು ಕೊಡಬೇಕು ಮತ್ತು ಪಂಚಕಲ್ಯಾಣ ಕುದುರೆ ತರಬೇಕು ದಕ್ಷಿಣ 24 ರೂಪಾಯಿ ಗುರು ದಕ್ಷಿಣ ಕೊಡಬೇಕು ಅಂತಂದ್ರೆ ನಾವು 24 ರೂಪಾಯಿ ದಕ್ಷಿಣ ನನಗಿರ್ತ ನಾ ತಿನ್ನಲಾಗ ಬರ್ತದೆ ಮೇಡ್ಲಾಗ ಬರ್ತದೆ ನಿಮ್ಗೇನು ಕೊಡ್ಲಿ ಅಂತ ನಾ ಕೊಡ್ತೀನಿ ರೀ ಅದೇ ಅವ್ರು ಶಾಪ ಕೊಟ್ರಿ ಏನ್ ಕುರಿತು ಕೊಡ ಅಂತ ಅಂದು ಅವ್ರು ನೋಡಪ್ಪ ನೀನು ಕೊಳಗಿದ್ದು ಇಂದಾರ ಮತ್ತು ರುದ್ರಾಕ್ಷಿ ಭದ್ರಾಕ್ಷಿ ಹಾವು ಆಗಿ ಹರಿದಾಡ್ಲಿ ನನ್ನ ಶಾಪ ಕೊಟ್ರು ನನ್ನ ಮಾರೋದು ಬಿಡ್ಲಿ ಅವ್ರು ಎಲ್ಲ ಕೊಟ್ರಿ ಚಟ್ಮೇಲೆ ಕೊಟ್ರು ಎಲ್ಲ ಕೊಡ ಅಂತ ನಾನು ಅಂದೆ ನೋಡಿ ನಿಮ್ದು ಆಯ್ತು ಅಂತಂದೆ ಆಯ್ತು ನಮ್ದು ಅಂದೆ ನಾ ಕೊಡ್ತೀನಿ ನಿಂದ್ರಿ ಅಂತ ಅಂದೆ ಗುರುವಿಗೆ ನಾನು ಕೊಳಗಿದ್ದು ಮತ್ತು ಉರುಮಾಲೆ ಮತ್ತು ರುದ್ರಾಕ್ಷಿ ಭದ್ರಾಕ್ಷಿ ಅವೆಲ್ಲ ನನಗೆ ಹಾವು ತೋಳಾದ ಹರಿದಾಡ್ಲಿ ನನಗೆ ಮಾರೋದು ಬರಲಿ ನಿನ್ನ ಚಟ್ಮೇಲೆ ಬರಲಿ ನನಗೆ ಚಟ್ಕೊಂಡು ಅಂತ ನಾವು ಶಾಪ ಕೊಡ್ತೇವೆ ನಾವು ಕೊಡ್ತೀವಿ ಕೊಟ್ಟಾಗ ಅವ್ರ ಶಾಪ ತೆಗೆದಿತ್ತು ನಮ್ಮ ಶಾಪ ತಗಲಲ್ಲ ಅದು ಆವಾಗ ನನಗೆ ಮಾರೋದು ಬಂತು ಚಟ್ಮೇಲೆ ಬಂತು ಮತ್ತೆ ನಾನು ಹೇಳಿಕೆ ಬಂದು ಮೇಲನ ಮಾಡಿ ನನ್ನ ಗಂಡ ಬೀಸ್ರಿ ಅಂತ ಅಂದಾಗ ಅವ್ರು ಬಂದು ಉಳಿಸ್ಕೊಂಡ್ರು ಆವಾಗ ಚಲಾಗಿ ಇದು ಒಂದು ನಿಮ್ಮ ಗುರುವಿನ ಗುರು ಶಿಷ್ಯರ ಒಂದು ಕತೆ ಇದು ಮಾಡಿದ್ರಿ ನೀವು ಸೂರ್ಯದಾಸನ ಕತೆ ಇದ್ರಾಗ ಮಾಡಿದ್ರಿ ಮತ್ತೆ ಏನ್ ಮಾಡಿದ್ರಿ ನೋಡ್ರಿ ಹತ್ತಿಗೆ ಹಳೆ ಹತ್ತಿ ಹಳೆಯ ಅನ್ನೋ ಹತ್ತಿ ಹಳೆಯಿಂದ ಒಂದು ನಾಟಕ ಸಾಮಾಜಿಕ ಅದರಲ್ಲಿ ಒಂದು ಪ್ರಯೋಗ ನಿಮ್ದು ನಮ್ದು ಪ್ರಯೋಗ ಆದ್ರೆ ನಾನು ಮುದುಕು ಪಾತ್ರ ಮಾಡಿದ್ದೀನಿ ಹತ್ತು ಪಾತ್ರ ಮಾಡಿದ್ದೀನಿ ಹತ್ತು ಪಾತ್ರ ಮಾಡಿದಾಗ ಇಂಥ ಊರಲ್ಲಿ ಒಂದು ಹಳ್ಳದ್ದಾಗಿಯಲ್ಲಿ ನಾನು ಬಸ್ಸಿ ಹೋಗ್ತಾ ಕುಂತಿದ್ದೆ ಅವರು ಬೆಂಕಿ ರಾಮಣ್ಣ ಅಂತ ಅವರು ಬ್ಯಾಂಕಲ್ ರಾಮಣ್ಣ ಅಂತ ಬಂದರು ಅವ್ರು ಬಂದು ಅಂತ ಯಾವ್ರಪ್ಪ ಎಲ್ಲಿ ಬಂತೀರ ಅಂತ ಕೇಳಿದಾಗ ನಾನು ಅಂತ ಊರು ನಮ್ದು ಬೆಂಕಲ್ ರಾಮಣ್ಣ ನಾನು ಸೊಲ್ಲಾಪುರದಿಂದ ಬಂದಮ್ಮ ಏನ್ ಮಾಡ್ಬೇಕು ನಮ್ಗೆ ಅಕ್ಕಿ ಬ್ಯಾಳೆ ಗೋಧಿ ಮತ್ತೆ ಬೇಕಾದ ಯಾವ್ಯಾರು ಮಾಡಿದ್ರು ಯಾಕಂದ್ರೆ ಏನು ಉಪಯೋಗ ಆಗಬಾರ್ದು ಅದಕ್ಕೆ ಎಲ್ಲಾನ ಒಂದು ಹಣ್ಣು ಮಾಡ್ಕೊಂಡು ಒಂದು ಉಪಯೋಗ ಮಾಡ್ಬೇಕಂತ ಮಾಡಿನ ಎಲ್ಲಪ್ಪ ಆ ಕಡೆ ತಿರ್ಗಕ್ಕೆ ನನ್ನ ಮಗ ಕೊಡ್ತೀನಿ ಅಂದ ಕೊಡ್ತೀನಿ ಅಂದಾಗ ಯಾವಾಗ ಕೊಡ್ತೀನಿ ಅಂದಮೇಲೆ ಮಾಡ್ಕೊಂತೀನಿ ಅಂದು ಮಾಡ್ಕೊಂಡ್ಮೇಲೆ
ಅಲ್ಲಿ ಗಂಡನ ಮನೆಯಾಗ 2 ದಿವಸ, ನನ್ನ ಮನೆಯಾಗ 3 ದಿವಸ ಬಸರಾಕಿ ನಿನ್ ಮಗಳು ಬಸಂತಿ ಹಾ, ಬಸವಂತಿ ಮಗಳ ಹೆಸರು ಬಸಂತಿ. ಬಸಂತಿ ಹಾ, ಆಯ್ತು. ಹಿಂಗೆ ಮಾಡ್ತಾ ಬಂದೆ ನಮ್ಮ ಊಟ ಜೀವನ. ಬಂದ ಮೇಲೆ ಆಯ್ತು ಅಲ್ಲಿ ಅವ್ನಿಗೆ ಬೇಸರ ಬಂತು. ಅದೇ ನಮ್ಮ ಅತ್ತೆ ನನಗೆ ಇಷ್ಟು ಒಂದು ದಿನ ನಮ್ಮ ಮನೆಗೆ ಸಲ ನನ್ನ ಮಗಳಿಗೆ ನನ್ನ ಮಗಳು ಇದು ಮಾಡಕತ್ತಾಳ ಅದು ಮಾಡಕತ್ತಾಳ ಅಂತ ಹೇಳಿ ಒಳ್ಳೆಯದು ಮಾಡಿಲ್ಲ. ನನ್ನ ಮಗಳು ಒಳ್ಳೆ ಬಂದಳು. ಹಿಂದೆ ಕಾಯ್ಕೊಂಡೆ. ಅಲ್ಲಿಗೆ ಯಾವ ಬಾಯಿಗೆ ಬಿದ್ದಳು, ಯಾಕೆ ಬಿದ್ದಳು, ಎಲ್ಲಿ ತರ್ತಳು, ಎಲ್ಲಿ ಹೋದಳು ಅಂತ ನಾನು ಊರೆಲ್ಲ ಬಂದು ಮಾಡಿ ಒಯ್ಕೊಂಡು ಆಯ್ತು ಹಿಂದೆ ಕಾಯ್ಕೊಂಡೆ. ಸಂಸಾರ ಮತ್ತೆ ಮಾಡಿ ಆಯ್ತು ಹಿಂದೆ ಕಾಯ್ಕೊಂಡೆ. ಆವಾಗ ಅವ್ರು ಬಂದರು. ಎಲ್ಲ 4 ಮಂದಿ ಕೆಲವರು ಕರ್ಕೊಂಡು ಬಂದು ಪಂಚಾಯತ್ ಮಾಡಿದಾಗ ನಾ ಅಂದೆ, ನೋಡಪ್ಪ ನನ್ನ ಮಗಳು ದಳಸದಿಂದ ತಿರುಗಾಡಕ್ಕಲ್ಲ, ಹೆಣ್ಮಕ್ಳು ಅಂತ ತಿರುಗಾಡಲ್ಲ, ಆಕೆ ತಿರುಗಾಡೋದು ದಳಸದಿಂದ ತಿರುಗಾಡಾಕಿ, ಯಾಕೆ ತಿರುಗಾಡ್ತಾವ ಅಂತ ಕೇಳಿದ್ರು. ಯಾಕಂದ್ರೆ ಹೆಣ್ಮಕ್ಳಿಂದ ಹೋದ್ರೆ ಅಂಜಿಗೆ ಬರ್ತದೆ, ದಳಸ ಮಕ್ಕಳಿಂದ ಹೋದ್ರೆ ಅಂಜಿಗೆ ಧೈರ್ಯ ಇರ್ತದ ಅಂತ ಹೇಳೋದು. ಬುದ್ಧಿ ಕಲಿಸಿದ್ರು. ಬುದ್ಧಿ ಕಲಿಸಿದಾಗ ಅವರು ಏನ್ ಹಿಂಗೆಲ್ಲ ಕಳಿಸ್ತಾರೆ, ಹೆಣ್ಮಕ್ಳು ಕಳಿಸ್ಬೇಕು, ದಳಸ ಮಕ್ಕಳಿಂದ ಹೋಗ್ತಾರೆ, ಹಿಂಗೆಲ್ಲ ಕಳಿಸಿ. ನನ್ನ ಮಗಳು ನೋಡ್ರಿ ನಾನು ಒಂದು ಕೆಲಸ ಕಲಿಸಿಲ್ರಿ, ಅಡಿಗೆ ಮಾಡೋದು ಕಲಿಸಿಲ್ಲ, ಈಸ್ಪಟ್ ಆಡೋದು, ಜುಗ ಆಡೋದು, ಲೆಕ್ಕ ಹಾಕಿ ಮಠ ಆಡೋದು ಇವು ಕಲಿಸಿಲ್ಲ ಅಂತ ಅವಾಗೆಲ್ಲ ಕುಲದೇವ ಬಂದು ಹೇಳಿದ್ರು ಅಕ್ಕಿಗೆ. ಆಯ್ತು ಅವರು ಕುಲದೇವರೆಲ್ಲರೂ ಬಂದು ಬೈದರು. ಬೇಡ್ಮೇಲೆ ನಾ ಕಳ್ಸಲ್ಲ ಅನ್ಕೊಂಡು ಆ ಕಡೆ ಕರ್ಕೊಂಡು ಹೋದ್ರು. ಅವರು ಬೆಂಗಳೂರಾಗ ಕೆಲಸ ಮಾಡ್ತೀನಿ ನಾನು ಅಂತ ಕೆಲಸ ಮಾಡ್ತೀನಿ, ನಾ ಕರ್ಕೊಂಡು ಹೋಗ್ತೀನಿ ಅಂತ ಆಕೆ ಕರ್ಕೊಂಡು ಹೋಗ್ತೀನಿ ಅನ್ನೋಕೆ ನಾನು ಬ್ಯಾಡ್ರಿ ನನ್ನ ಬೆಂಗಳೂರಿನಾಗ ನೀವು ಹೋಗ ಅಂತ ಅಂದೆ. ಇಲ್ಲವ ನಾನು ಎಲ್ಲಿ ಕಡೆಗೆ ಎಲ್ಲೇ ಸುಡ್ಬೇಕು ಅಂತ ಕರ್ಕೊಂಡು ಹೋದ್ರು. ಪಂಚರಿ ಹೇಳಿದ್ರು ಕರ್ಕೊಂಡು ಹೋದ್ರು. ಅಲ್ಲಿ 3 ದಿವಸ ಇಲ್ಲಿ 3 ದಿವಸ ಇರಬೇಕು ಮತ್ತು ನಾವು ಹೇಳಿದೆ. ಆಯ್ತು ಅಲ್ಲಿ ಕರ್ಕೊಂಡು ಹೋಗಿ ಅವ ಹೊಡೆದ ಮೇಲೆ ಅವ್ರ ಊರಿಗೆ ಅವರು ಹೋದ್ರು. ನಮ್ಮ ಹುಡುಗನ ಬಂದೆ. ಆಕೆ ಲಾಸ್ಟ್ ಅವ್ರು ಕೆಲಸ ಮಾಡಲಿಲ್ಲ. ಆಕಿ ನನ್ನ ಮನೆಗೆ ಇಟ್ಕೊಂಡು ನನ್ನ ಮನೆಗೆ ಹುಲ್ಲದ ಕೆಲಸ ಮಾಡಿದವು. ಆಕೆ ಕಳ್ಸಲ್ಲ ಅವನಿಗೆ ಹಳೆಗೆ. ಅವ್ನು ಹಿಡ್ಕೊಂಡು ಅವ್ನು ದಾರಿ ಹಿಡ್ಕೊಂಡು ಹೋದ, ನನ್ನ ದಾರಿ ಹಿಡ್ಕೊಂಡು ನಾನು ಇದು ಒಂದು ಸಾಮಾಜಿಕ ಕತ್ತಿ ಅತ್ತಿಯಾಳಿಯ ಅಗಸರ ನಂದನನ ಪಾತ್ರ ಮಾಡಿ ಇದೇ ಈ ರೀತಿ ಎಲ್ಲ ವೇಷಗಳನ್ನ ಹಾಕೊಂಡು ತಮ್ಮ ಉಪಜೀವನ ಅದ್ರಾಗ ಮಾಡಿದ್ರು. ಇದು ಬಸ್ ಮಾತ್ರ ಕಥೆಯಲ್ಲಿ ಹನುಮಾತನ ಪಾತ್ರ ಮಾಡ್ತಿದ್ದೆ ಮತ್ತು ಆಶಾ ಪಾತ್ರ ಮಾಡ್ತಿದ್ದೆ. ಆಶಾ ಪಾತ್ರ ಒಂದು 2 ನುಡಿ ಹೇಳ್ಬೋದೇ? ಆಶಾ ಪಾತ್ರ ಪರಮಾತ್ಮನ ಪಾತ್ರ ಹೇಳ್ತೀನಿ, ಒಂದೆಲ್ಲ ಆಶಾ ಪಾತ್ರ ಹೇಳ್ತೀನಿ. ಹಾ, ಅದು ಪರಮಾತ್ಮನ ಪಾತ್ರ ಮಾಡ್ತಿದ್ದೆ. ಶುರು ಫಸ್ಟ್ ಯಾವ ವಚನಗಳು ಬಸವಣ್ಣಪ್ಪನ ವಚನಗಳು ಮತ್ತು ಯಾವತ್ತು ಹೇಳಿ ಅವಾಗ ಮುಗಿಸ್ತಿದ್ದೆ. ಆವಾಗ ಶಿವತತ್ವಂ ಶಿವಲಿಂಗಂ ಶಿವಗುಣಂ ಶಿವಶಾಂತಂ ಶಿವಯೋಗಂ ಶಿವ ಮಂತ್ರ ಮಾರಕ ಶೈವ ಜನಕ್ಕೆ ಅಯ್ಯವರ್ತಂ. ಈ ಭೂಲೋಕದಲ್ಲಿ ಯಾವ ಕುಲದವನಾಗಲಿ ಮಾನವ ಜನ್ಮ ಇದ್ದಾಗ ಮತ್ತು ಆ ಶಿವತತ್ವವೆಂದರೆ ಏನು? ಶಿವತತ್ವವೆಂದರೆ ಮಂತ್ರಪಂಡ ಮಾಡಿಕೊಂಡಿರಬೇಕು. ಶಿವಲೋಕ ಶಿವರೂಪವೆಂದರೆ ರುದ್ರಾಕ್ಷ ಧಾರಣೆಂದಿರಬೇಕು. ಶಿವ ಮಂತ್ರವೆಂದರೆ ಪಂಚಚಾರ ಷಡಚಾರ ಮಂತ್ರ ಪಠ್ಯ ಕೊಟ್ಟಿರಬೇಕು. ಶಿವಯೋಗವೆಂದರೆ ಶಿವಲೋಕಕ್ಕೆ ಹೋಗಿ ಪ್ರಯತ್ನ ಮಾಡ್ತಿರಬೇಕು. ಇದು ಮಂತ್ರ ವಚನಗಳಾಗ್ತಿದೆ. ಇದಾದ್ಮೇಲೆ ಗುರು ಮಾನವ ಜನ್ಮದಲ್ಲಿ ಯಾವ ವಚನಗಳು ಯಾವುದು? ಇದು ಈ ಪರಮಾತ್ಮನ ಪಾತ್ರದಲ್ಲಿ ಒಂದು ವಚನಗಳು ಹೇಳ್ತಿದ್ದಾರೆ. ಅದು ಯಾವದಂದರೆ ಏಕಾಮೂರ್ತಿ ತ್ರಯಭಾಗಂ ಊಕಾರ ಲಿಂಗ ರೂಪಕ್ಷ ಮಕಾರ ಜಂಗಮಾಗಮ ಓಂಕಾರ ಪರಶಿವ. ಊಕಾರವೆಂದರೆ ಲಿಂಗ, ಲಿಂಗನೇ ಹುಟ್ಟಿತ್ತು ಬ್ರಹ್ಮ. ಆಕಾರವೆಂದರೆ ಜಂಗಮನೇ ಪಾದವೇ ವಿಷ್ಣು. ಓಂಕಾರವೆಂದರೆ ಈ ದ್ರಯ, ಈ ದ್ರಯದಲ್ಲಿ ವಿಷ್ಣು ಈಶ್ವರ ಅನುಕೂಲವಾಗಿದ್ದಾರೆ. ಹೃದಯ ಕಾಲದಲ್ಲಿ ಸಾಯಂಕಾಲದಲ್ಲಿ ಯಾವ ಭಕ್ತನ ನಾಮಸ್ಮರಣ ಮಾಡ್ತಾ ಇದ್ದಾನಂದ್ರೆ ಅವರ ಹೃದಯ ಕಮಲದಲ್ಲಿ ಹಿಂದಿಟ್ಟುಕೊಂಡು ಸದಾ ಕಾಪಾಡುವುದು ಶಿವನ ಕರ್ತವ್ಯವಿಲ್ಲದೆ ಮತ್ತೊಬ್ಬರ ಕರ್ತವ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಪರಮಾತ್ಮನ ಪಾತ್ರದಲ್ಲಿ. ಮತ್ತು ಶಯನಪಾತನ ಪಾತ್ರದಲ್ಲಿ ನೀವು ನಿಂತಿರೋದು ನಮ್ಮ ಸದ ಸ್ವಲ್ಪ ಹೇಳಕತ್ತೀನಿ ಮನಾರವ. ಆಯ್ತು, ಅದರ ಶಯನಪಾತನ ಪಾತ್ರದಲ್ಲಿ ಒಂದು ಪಾತ್ರ ಅಲ್ಲಿ ಆದಾಗ ಅದರಾಗ ನೋಡ್ರಿ ಅವ್ರು ಕಲ್ತಿದ್ರು ಎಲ್ಲೆಲ್ಲಿಗೆ ಹೋಗಿದ್ರು, ಯಾವ್ಯಾವ ಊರುಗಳ ಪಾತ್ರ ಮಾಡಿ ಬಂದಿದ್ದ ಅಂತ ಕೇಳ್ತಿದ್ರು ಅವರಿಂದ. ನಾವು ಹೇಳ್ತಿದ್ದೆವು, ನಾನು ನೋಡ್ರಿ ದೊಡ್ಡ ಮಂದಿಯಲ್ಲಿ ತಿರುಗಾಡಿ ಎಲ್ಲ ಊರು ತಿರುಗಾಡೀನಿ, ಎಲ್ಲ ದೇಶ ತಿರುಗಾಡೀನಿ. ನನ್ನಂತೂ ಹಿರಿಯರಾದರು, ನನ್ನ ಸೂರರಾದರು, ನನ್ನಂತೂ ಹಿರಿಯರಾದರು ಅಂತ ನಾನು ಆದ್ಮೇಲೆ
ಮೊದಲು ಆಗ್ತಿದ್ದೇನ್ರಿ ಅಲ್ಲಿಂದ ಹೇಳಿದ್ಮೇಲ ಅವರು ಏನಪ್ಪ ಮತ್ತೆ ಇನ್ನು ಮುಂದೆ ನೀನು ಎಲ್ಲಿಗೆ ಹೋಗ್ಬೇಕು ನಾನು ಹೋಗ್ಬೇಕಾದ್ರೆ ನೋಡ್ರಿ ಭಸ್ಮಾಸುರ ಬೆಲ್ಲಿಗೆ ಹೋಗ್ಬೇಕಂತ ರಾಜನ ಬೆಲ್ಲಿ ಅವನ ಬೆಲ್ಲಿ ಹೋಗಿ ಹಾಳಾಗಿ ದುಡಿದು ಓಡಾಗಿ ಹೋಗ್ಬೇಕಂತ ನಾನು ಅಲ್ಲಿಗೆ ಹೋಗ್ತೀನಿ ಯಾವ ಇರುತ್ತೆ ಎಲ್ಲ ಹೋಗ್ತಿದ್ದೆ ಎಲ್ಲ ಹೋಗ್ಬೇಕು ದಾರಿ ತೋರಿಸ್ತಿದ್ದೆ ತೋರಿಸ್ತಿದ್ರು ಅಲ್ಲಿಗೆ ಹೋದ್ಮೇಲೆ ನಾನು ಭಸ್ಮಾಸುರ ಪಾತ್ರದಲ್ಲಿ ಅವ್ರಿಗೆ ಹೋಗಿ ನಾ ಕೇಳ್ತಿದ್ದೆ ಏನು ಎಲ್ಲಿಂದ ಬಂದೆ ಅಂತ ನಾನು ನೋಡ್ರಿ ಭಾಳ ದೂರದಿಂದ ಬಂದೀನಿ ನನ್ನ ಬೆಲ್ಲಿ ಹಾಳಾಗಿ ದುಡಿದು ಓಡಾಗಿ ಹೋಗ್ಬೇಕಂತ ಬಂದೀನಿ ಅಂತ ನಾನು ಅವ್ರಿಗೆ ಭಸ್ಮಾಸುರ ಕೇಳ್ತಿದ್ದೆ ಆದ್ರೆ ನನಗೆಲ್ಲ ಹಾಳಾಗಬೇಕಾಗಿತ್ತು ಬಂದಿದ್ದು ಪಾಡು ಬಂದಿದ್ದು ನೀರಂತ ಅವ್ರನ್ನ ಇಟ್ಕೊಂತಾರೆ ಅಲ್ಲಿಂದ ನಾವು ಅದು ಭಸ್ಮಾಸುರ ಪಾತ್ರದಲ್ಲಿ ಮಾಡಿ ನನಗೆ ಅಲ್ಲಿ ಮಾಡಿ ಅವರು ಭಸ್ಮಾಸುರ ಅವರು ಭಸ್ಮಾಸುರ ಹೊರ ತಗೊಂಡು ಪರಮಾತ್ಮನ ಹೊರ ತಗೊಂಡ್ರು ಅವರು ಕಾಲಿಗೆ ಅವ್ರ ಹಸ್ತವ ಅವ್ರ ತೆಲಿನ ಮೇಲೆ ಇಟ್ಟು ಅವ್ರು ಸ್ವಲ್ಪ ಬಸ್ ಮಾಡಿಬಿಡ್ತೀವಿ ನಾನು ತಿಂಗಳ ಮೌನ ಸಿಗ್ತಾರೆ ನಾವು ಕರ್ಕೊಂಡು ನಾವು ಹೋಗ್ಬಿಡ್ತೀವಿ ಅಂತ ಮಾನವ ಜನ್ಮದಲ್ಲಿ ಯಾವ ವಚನಗಳು ಯಾವುದು ಇದು ಈ ಪರಮಾತ್ಮನ ಪಾತ್ರದಲ್ಲಿ ಒಂದು ವಚನಗಳು ಹೇಳ್ತಿದ್ದಾರೆ ಅದು ಯಾವದಂದರೆ ಏಕಾಮೂರ್ತಿ ತ್ರಯಭಾಗಂ ಊಕಾರ ಲಿಂಗ ರೂಪಕ್ಷ ಮಕಾರ ಜಂಗಮಾಗಮ ಓಂಕಾರ ಪರಶಿವ ಊಕಾರವೆಂದರೆ ಲಿಂಗನೇ ಹುಟ್ಟಿಟ್ಟು ಬ್ರಹ್ಮ ಆಕಾರವೆಂದರೆ ಜಂಗಮನೆ ಪಾದವೇ ವಿಷ್ಣು ಓಂಕಾರವೆಂದರೆ ಈ ದ್ರಯದಲ್ಲಿ ವಿಷ್ಣು ಈಶ್ವರ ಅನುಕೂಲವಾಗಿದ್ದಾರೆ ಉದಯ ಕಾಲದಲ್ಲಿ ಸಾಯಂಕಾಲದಲ್ಲಿ ಯಾವ ಭಕ್ತನ ನಾಮಸ್ಮರಣ ಮಾಡ್ತಾ ಇದ್ದಾನಂದ್ರೆ ಅವರ ಹೃದಯ ಕಮಲದಲ್ಲಿ ಹಿಂದಿಟ್ಟುಕೊಂಡು ಸದಾ ಕಾಪಾಡುವುದು ಶಿವನ ಕರ್ತವ್ಯವಿಲ್ಲದೆ ಮತ್ತೊಬ್ಬರು ಕರ್ತವ್ಯ ಅಂತ ಹೇಳ್ತಿದ್ದಾರೆ ಪರಮಾತ್ಮನ ಪಾತ್ರದಲ್ಲಿ ಮತ್ತೆ ಶಯನಾಪಾತ್ರನ ಪಾತ್ರದಲ್ಲಿ ಇಲ್ಲಿ ನಿಂತಿರೋದು ನಮ್ಮ ಸದ ಸ್ವಲ್ಪ ಹೇಳಕತ್ತೀನಿ ಮನಾರಾವ ಆಯ್ತು ಅದರ ಶಯನಾಪಾತ್ರನ ಪಾತ್ರದಲ್ಲಿ ಒಂದು ಪಾತ್ರ ಅಲ್ಲಿ ಆದಾಗ ಅದರಾಗ ನೋಡ್ರಿ ಅವ್ರು ಕಲ್ತಿದ್ರು ಎಲ್ಲಿಗೆ ಹೋಗಿದ್ರು ಯಾವ್ಯಾವ ಊರುಗಳಿಗೆ ಪಾತ್ರ ಮಾಡಿ ಬಂದಿದ್ದ ಅಂತ ಹೇಳ್ತಿದ್ರು ಕೇಳ್ತಿದ್ರು ಅವರಿಂದ ನಾವು ಹೇಳ್ತಿದ್ದೆವು ನಾನು ನೋಡ್ರಿ ದೊಡ್ಡ ಮಂದಿಯಲ್ಲಿ ತಿರುಗಾಡಿ ಎಲ್ಲ ಊರು ತಿರುಗಾಡೀನಿ ಎಲ್ಲ ದೇಶ ತಿರುಗಾಡೀನಿ ನನ್ನಂತೂ ಹಿರಿಯರಾದರು ನನ್ನ ಸೂರರಾದರು ನನ್ನಂತೂ ಹಿರಿಯರಾದಂತ ನಾನು ಆದ್ಮೇಲೆ ಮೊದಲು ಹೇಳ್ತಿದ್ದೇನ್ರಿ ಅಲ್ಲಿಂದ ಹೇಳಿದ್ಮೇಲೆ ಅವರು ಏನಪ್ಪ ಮತ್ತೆ ಇನ್ನು ಮುಂದೆ ನೀನು ಎಲ್ಲಿಗೆ ಹೋಗ್ಬೇಕು ನಾನು ಹೋಗ್ಬೇಕಾದ್ರೆ ನೋಡ್ರಿ ಭಸ್ಮಾಸುರ ಬೆಲ್ಲಿಗೆ ಹೋಗ್ಬೇಕಂತ ರಾಜನ ಬೆಲ್ಲಿ ಅವನ ಬೆಲ್ಲಿ ಹೋಗಿ ಹಾಳಾಗಿ ದುಡಿದು ಓಡಾಗಿ ಹೋಗ್ಬೇಕಂತ ನಾನು ಅಲ್ಲಿಗೆ ಹೋಗ್ತೀನಿ ಯಾವ ಇರುತ್ತೆ ಎಲ್ಲ ಹೋಗ್ತಿದ್ದೆ ಎಲ್ಲ ಹೋಗ್ಬೇಕು ದಾರಿ ತೋರಿಸ್ತಿದ್ದೆ ದಾರಿ ತೋರಿಸ್ತಿದ್ರು ಅಲ್ಲಿಗೆ ಹೋದ್ಮೇಲೆ ನಾನು ಭಸ್ಮಾಸುರ ಪಾತ್ರದಲ್ಲಿ ಅವ್ರಿಗೆ ಹೋಗಿ ನಾ ಕೇಳ್ತಿದ್ದೆ ಏನು ಎಲ್ಲಿಂದ ಬಂದೆ ಅಂತ ನಾನು ನೋಡ್ರಿ ಭಾಳ ದೂರದಿಂದ ಬಂದೀನಿ ನನ್ನ ಬೆಲ್ಲಿ ಹಾಳಾಗಿ ದುಡಿದು ಓಡಾಗಿ ಹೋಗ್ಬೇಕಂತ ಬಂದೀನಿ ಅಂತ ನಾನು ಅವ್ರಿಗೆ ಭಸ್ಮಾಸುರ ಕೇಳ್ತಿದ್ದೆ ಆದ್ರೆ ನನಗೆಲ್ಲ ಹಾಳಾಗಬೇಕಾಗಿತ್ತು ಬಂದಿದ್ದು ಪಾಡು ಬಂದಿದ್ದು ನೀರಂತ ಅವ್ರನ್ನ ಇಟ್ಕೊಂತಾರೆ ಅಲ್ಲಿಂದ ನಾವು ಅದು ಭಸ್ಮಾಸುರ ಪಾತ್ರದಲ್ಲಿ ಮಾಡಿ ನನಗೆ ಅಲ್ಲಿ ಮಾಡಿ ಅವರು ಭಸ್ಮಾಸುರ ಭಸ್ಮಾಸುರ ಹೊರ ತಗೊಂಡು ಪರಮಾತ್ಮನ ಹೊರ ತಗೊಂಡ್ರು ಅವರು ಕಾಲಿಗೆ ಅವ್ರ ಹಸ್ತವ ಅವ್ರ ತೆಲಿನ ಮೇಲೆ ಇಟ್ಟು ಅವ್ರು ಸ್ವಲ್ಪ ಬಸ್ ಮಾಡಿಬಿಡ್ತೀವಿ ನಾನು ತಿಂಗಳ ಮೌನ ಸಿಗ್ತಾರೆ ನಾವು ಕರ್ಕೊಂಡು ನಾವು ಹೋಗ್ಬಿಟ್ಟು ಕಾಯಕದಿಂದ ಇವು ನಾವು ಪಾತ್ರಗಳು ಬುಡುಗ ಜಂಗಮರ ಅಂತ ಹೇಳ್ತೀರಲ್ಲ ಈ ರೀತಿ ಎಲ್ಲ ನಿಮ್ಮ ಅಗಲಿವೇಶದ ಕಾಯಕಗಳ ಒಂದು ಕೆಲವೊಂದು ವಿಷಯಗಳನ್ನು ತಿಳಿಸಿದ್ರಿ ನಂತರ ನೀವು ಬೇಟೆ ಆಡ್ತೀರಿ ಮಾಂಸಾಹಾರಿಗಳು ಅಂತ ಹೇಳ್ತಾರೆ ನೀವು ಆಡಿದ್ದೀರ ಬೇಟೆ ಯಾವ್ದಾರ ಯಾವ ಪ್ರಾಣಿ ಯಾರು ಬೇಟೆ ಆಡ್ತೀರ ಅನ್ನೋ ಸ್ವಲ್ಪ ಇದು ಈಗಂದ್ರೆ ನಾವು ಬ್ಯಾಟಿಗೆ ಹೋಗಲ್ರಿ ಯಾಕಂದ್ರೆ ಈಗೆಲ್ಲ ಗುರುಪತ್ರಗಳು ಆಗಿವಿ ಈಗ ಬ್ಯಾಟಿಗೆ ಹೋಗಲ್ಲ ಪೈಲ ನಾವೆಲ್ಲ ಬ್ಯಾಟಿಂಗ್ ಮಾಡಿವ್ರಿ ಏನೇನು ಬೇಕಂದ್ರೆ ಉಡು ಹೊಡೆದ್ರಿ ಮತ್ತೆ ನೋಡ್ರಿ ಅನಿಲು ಹೊಡೆದಿವಿ ಮತ್ತೆ ಬರು ಕೌಂಗ ಮೈಯನ ಇವೆಲ್ಲ ಹೊಡೆದೇವ್ರಿ ಅವು ತಂದು ಮಾಡಿ ಉಣ್ತಿದ್ದೆವು ಅಡಿಗಂದು ಹೊಡೆದಿವಿ ಮಡಿಬೇಕು ಕೊಡ್ದೀವಿ ಇವೆಲ್ಲ ಮಾಡಿವ್ರಿ ಅವಾಗ ಇವೆಲ್ಲ ಮಾಂಸಾಹಾರಿಗಳು ತಿಂದು ಜೀವನ ಮಾಡಿವಿ ನಾವು ನಂತರ ಈಗ ನೀವು ಗುರುಪುತ್ರರಾದ ನಂತರ ಬಿಟ್ಟೇವ್ರಿ ನಿಮ್ಮ ಗುರುವಿನ ಹೆಸರು ಹೇಳ್ಬೋದಾ? ನಾವು ಹೇಳ್ತೀವಿ ನಮ್ಮ ಗುರುವಿನ ಹೆಸರು ನಾವು ಸಂತತಿ ನಮ್ದು ಯಾವದಂದ್ರೆ ಲಕ್ಷಾಂಶದಲ್ಲಿ ಸಂತತಿ ರೀ ನಮ್ದು ಲಕ್ಷಾಂಶದಲ್ಲಿ ಸಂತತಿಯಾಗಿ ಅಲ್ಲಪ್ಪ ಮಹಾರಾಜರು ಶಿಷ್ಯ ಮಗ
ಯಲ್ಲಪ್ಪ ಮಹಾರಾಜ್ ಶಿಷ್ಯನಾಗ ಯಾರು ಭೀಮಾಶಂಕರ್ ಅಂತ ಇದ್ದರು ಅವರು ನಮ್ಮ ಗುರುಗಳು ವಿಜಯ ರಾಮಪ್ರಹಳ್ಳಿ ಅವ್ರದ್ದು ಹತ್ರ ನಾವು ಕರುಣಾದೇವ್ ನನ್ನ ಹೆಂಡತಿ ನಾನು ನಮ್ಮಪ್ಪ ನಮ್ಮವ್ವ ನಮ್ಮ ಅಣ್ಣ ನಮ್ಮ ಅಣ್ಣನ ಹೆಂಡತಿ ನಾವು 5-6 ಮಂದಿ ನಾವು ಅಲ್ಲಿ ಕರ್ಣ ತಗೊಂಡು ತುಂಬಾನೇ ನಮ್ ಅಲ್ಲೇ ದೀಕ್ಷೆ ದೀಕ್ಷೆ ತಗೊಂಡಿವ್ರಿ. ಅಲ್ಲಿಂದ ನಾವು ಎಲ್ಲ ಪಾತ್ರಗಳನ್ನ ಮಾಡ್ತಿದ್ದ ಇಬ್ಬರು ಕೂಡ ಮಾಡ್ತಿದ್ದೆವು. ಎಲ್ಲೆಲ್ಲ ಹಳ್ಳಿಗಳ ನಾಟಕಗಳು ಮಾಡಿವ್ರಿ, ಮತ್ತೆ ಅಭಿನವೇಶ ಮಾಡಿವಿ, ರಾತ್ರಿ ನಾಟಕಗಳು ಮಾಡಿವಿ. ಹಿಂಗೆ ನಾವು ಜೀವನ ಮಾಡ್ಕೊತ ಬಂದೆವು. ಆವಾಗ ನಮ್ಗೆ ಯಶಗರ ಅಂತ ಕರಿತಿದ್ರು. ಯಶಗರ ಕರೆದ್ರೆ ನಮ್ಗೆ ಆ ಕಾಸುಗಳು ಸಿಗ್ತಿದ್ದಲ್ಲ, ಅಂಥವು ಮಾಸ್ಟರ್ ಸಿಗ್ಬಿಟ್ಟ ನಮ್ಮ ಶಾಲಿ ಮಾಸ್ಟರ್. ನಿಮ್ಮದು ಕಾಸ್ಟ್ ಇಲ್ಲ, ನಿಮ್ಗೆ ಹೆಂಗ್ ಮಾಡ್ತೀರಿ, ಹೆಂಗ್ ಇದು ಮುಂದೆ ನಿಮ್ಮ ಮಕ್ಕಳಿಗೆ ಬೇಕಲ್ಲ ಅಂತ ಹೇಳಿದ ವಾಚ್ ಮಾಡ್ತಾರೆ. ಮತ್ತೆ ಹೆಂಗ್ ಮಾಡ್ಬೇಕ್ರಿ ಅಂದಾಗ ನಿಮ್ಗೆ ಸುಡಗಾಡ ಸಿದ್ದಂತ ತಗೋರಿ, ನಿಮ್ಗೆ ಮಗನಿಗೆ ಸೇರಿಸ್ತೀನಿ ಅಂದರು. ಆಮೇಲೆ ನಾವು ಸುಡಗಾಡ ಸಿದ್ದರು ಅನ್ಲಾಗ ಬರಲ್ರಿ ನಮ್ಗೆ. ಮತ್ತೆ ನಮ್ದು ಇನ್ನೊಂದು ಕಾಸ್ಟ್ ಯಾವ್ದನ್ನ ಹುಡುಕಿ ನೋಡಂದ್ರೆ ಅದ್ರಾಗ ನಿಮ್ಗೆ ಬುಡದ ಜಂಗಮ್ ಅಂತ ಕಾಸ್ಟ್ ಆಗ ನೋಡ್ರಿ, ಅದು ಮಾಡ್ರಿ ಅಂದ್ರು ಅವ್ರು. ಆಯ್ತು ಮಾಡ್ತೀವಿ ಅಂತಂದು ಅದನ್ನ ಪಾಪ ಅವ್ರು ತೋರಿಸ್ಕೊಟ್ರು. ನಮ್ಮ ಅಣ್ಣನ ಹೆಂಡತಿ ಎಲೆಕ್ಷನ್ ನಿಂತಳು, ಎಲೆಕ್ಷನ್ ಗೆದ್ದವಾದ ಕಾಸಿನಿಂದ ಗೆದ್ದಿ ಇಲ್ಲಿ ಬಂದೆ. ಇದು ನಿಮ್ಮ ಜೀವನದ ಒಂದು ಯಶೋಗಾಥೆ. ಯಶ ಅಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ರಾಜ್ಯೋತ್ಸವದಲ್ಲಿ ಇಂಥವ್ರನ್ನು ಗುರುತಿಸಿದ್ರೆ ಅವರಿಗೂ ಒಂದು ಗೌರವ ಕೊಟ್ಟಂಗಾಗುತ್ತೆ. ಜೀವನ ಆಗಿಲ್ರಿ ಎಲ್ಲ ಆಗಿಲ್ಲ. ಶಾಸನ ಇಲ್ಲ. ನಮ್ಗೆ ಪಗಾರ ಬರ್ತದೆ, ಅದು ಇವರು ಪಂಚಾಯತ್ ಕಡೆಯಿಂದ ವಯಸ್ಸಿಂದು ಸಂಘ ಸುರಕ್ಷೆ ಬರ್ತದೆ ಅವರಿಗೆ. ಮಾಶಾಸನ ಇಲ್ಲ, ಕಲಾವಿದರ ಪಗಾರ ಇಲ್ಲ, ನಂತರ ಪ್ರಶಸ್ತಿಗಳಿಂದ ಬಹಳ ದೂರ ಉಳ್ಕೊಂಡವ್ರೆ. ಇಂಥವ್ರನ್ನೆಲ್ಲ ಗುರುತಿಸ್ಬೇಕು. ಈಗ ಇವೆಲ್ಲ ಪಾತ್ರ ಮಾಡಿವ್ರಿ, ನಮ್ಗೆಲ್ಲ ಪ್ರಶಸ್ತಿ ಎಲ್ಲ ಕೊಟ್ಟಾರ. ಆ ಮೂಲ ಹೇಳ್ಕೊಂಡು ಕುಂತೀವಿ, ಏನಿಲ್ಲ. ಇನ್ನೊಂದು ಇಲ್ಲಿ ಏನಂತಂದ್ರೆ ಈಗ ಬಹಳಷ್ಟು ಜನ ಹಿಂದೂ ಧರ್ಮ, ಶ್ರೀರಾಮ, ಮಹಾಭಾರತ ಇವೆಲ್ಲ ಕಥೆಗಳ ಬಗ್ಗೆ ಹೇಳಿ ಬಿಂಬಿಸ್ತಾರೆ, ಚಿತ್ರಗಳಲ್ಲಿ ನೋಡ್ತಾರೆ, ಕೆಲವೊಂದು ಜನ ಇದು ಮಾಡ್ತಾರೆ. ಆದ್ರೆ ಈ ಮಹಾಭಾರತ ಯಾಗಿತ್ತು, ರಾಮ ಯಾಗಿರ್ತಿದ್ದ, ರಾವಣ ಯಾಗಿರ್ತಿದ್ದ, ಭಸ್ಮಾಸುರ, ಜಟಾಸುರ ಇವರೆಲ್ಲರೂ ಯಾಗಿರ್ತಿದ್ರು ಅನ್ನೋದು ಅವರು ಒಂದು ಪಾತ್ರಗಳಿಂದ ಮಾಡಿಕೊಂಡು ಹಳ್ಳಿಯ ಒಂದೊಂದು ಮನೆವರೆಗೂ ಮುಟ್ಸಿ ಇಲ್ಲಿವರೆಗೂ ನೋಡಿ ಅವ್ರು ನೆನಪಿಟ್ಕೊಂಡಿದ್ದಾರೆ. ಇಲ್ಲಿವರೆಗೂ ಆ ಒಂದು ಪದಗಳು ನೆನಪಿಟ್ಟುಕೊಂಡು, ಆ ಒಂದು ವಚನಗಳು ನೆನಪಿಟ್ಕೊಂಡು ಹೇಳ್ತಾರೆ. ಅಂದ್ರೆ ಇಡೀ ಜೀವನನೇ ಅವರು ಈ ಒಂದು ಕಲೆಯಲ್ಲಿ ಸವಿಸಿದ್ದಾರೆ. ಅದಕ್ಕಾಗಿ ಇಂಥವ್ರಿಗೊಂದು ಯಾವ್ದಾದ್ರು ಸರ್ಕಾರ ಗುರುತಿಸಿ ಒಂದು ಪ್ರಶಸ್ತಿ ಪ್ರಮಾಣ ವಚನಗಳು ಕೊಟ್ಟಲ್ಲಿ ಆದ್ರೆ ಅವರಿಗೆ ಗೌರವ ಕೊಟ್ಟಂಗಾಗುತ್ತೆ. ಅವರಿಗೂ ಒಂದು ಜೀವನದಲ್ಲಿ ನಾನೇನೋ ಸಾಧಿಸಿದದಕ್ಕೆ ನನಗೊಂದು ಗೌರವ ಸಿಕ್ಕಿತು ಅನ್ನೋ ಅವ್ರ ಮನಸ್ಸಿಗೆ ಸಂತೋಷ ಇರುತ್ತೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನೆಲ್ಗೆ ಒಂದು ಸಂದರ್ಶನ ಕೊಟ್ಟಂತ ಶ್ರೀಮಾನ್ ದೇವೇಂದ್ರಪ್ಪ ಬುಡ್ಗಜಂಗಂ ಆಣ್ಕೇರಿ ಇವರಿಗೆ ನಮ್ಮ ಚಾನೆಲ್ ವತಿಯಿಂದ, ನಮ್ಮ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನಮಸ್ಕಾರ. ನಮಸ್ಕಾರ. ಬಂದ್